ಇವತ್ತು ಯುಗಾದಿ ಹಬ್ಬ. ಹ್ಯಾಪಿ ನ್ಯೂ ಇಯರ್ ಅಂತ ಅವಾಗ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಇವತ್ತು ನಮ್ಮ ಹಿಂದೂಗಳಿಗೆ ಹೊಸ ವರ್ಷ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಅಂದ್ರೆ ಹೊಸ ವರ್ಷ, ಹೊಸ ಚಿಗುರು ಮತ್ತು ಹಬ್ಬದೂಟ ಮಾಡ್ಕೊಂಡು ತಿನ್ನೋದು, ಮತ್ತು ಜೊತೆಗೆ ಬೇವು ಬೆಲ್ಲ ತಿಂದು ಈ ವರ್ಷ ನಮಗೆ ಕಷ್ಟ ಸುಖ ಎರಡು ಸಮವಾಗಿರಲಿ ಅಂತ ಬೇಡ್ಕೊಳ್ಳೋದೇ ಯುಗಾದಿ ಹಬ್ಬ. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ, ಟೈಟಲ್ಲು ತಮ್ಮನೇಲಿ ನೋಡಿ ನಿಮ್ಗಾಗಲೇ ಗೊತ್ತಾಗಿರುತ್ತೆ ಏನಪ್ಪ ಅಂದರೆ ಇವತ್ತು ಯುಗಾದಿ ಹಬ್ಬ. ಹ್ಯಾಪಿ ನ್ಯೂ ಇಯರ್ ಅಂತ ಅವಾಗ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಇವತ್ತು ನಮ್ಮ ಹಿಂದೂಗಳಿಗೆ ಹೊಸ ವರ್ಷ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ, ಏನು ಕತೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಬನ್ನಿ, ಇವತ್ತಿನ ನಿಮ್ಮ ಮನೇಲೆಲ್ಲ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನಗೆ ಮೇಯ್ನ್ ಈ ಹಬ್ಬ ಇಷ್ಟ ಇಲ್ಲ, ಇದ್ರದ್ದು ಹೊಸ್ದಕ್ಕೆ ಇಷ್ಟ. ಸೊ ಅದ್ರದ್ದು ವ್ಲಾಗ್ ಮಾಡೋಣ. ಇವತ್ತು ಒಬ್ಬಟ್ಟು ಊಟ. ಇವತ್ತು ಒಬ್ಬಟ್ಟಿನ ವ್ಲಾಗು ಏನೇನಿರುತ್ತೆ, ಸ್ವಲ್ಪ ರೆಸಿಪೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಹಬ್ಬ ಹೇಗೆ ಬರುತ್ತೋ ಏನು ಕತೆನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೊಸ ಬಟ್ಟೆ ಹಾಕ್ಕೊಂಡು ಹೊಸ ದಿನಾನ ಶುರು ಮಾಡ್ತಿರೋದು. ದೇವ್ರ ಹತ್ರ ಬೇಡ್ಕೊಳ್ಳೋಣ ಇದೇ ಥರ ಇರಲಿ ಅಂದ್ಬಿಟ್ಟು. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ಬಿಡೋಣ. ಈ ಸತಿ ಯುಗಾದಿ ಹಬ್ಬದಲ್ಲಿ ಪೂಜೆ ಕೆಲಸ ನಮ್ಮ ಅಮ್ಮಂದು, ಅಡುಗೆ ಕೆಲಸ ನಮ್ಮದು ಅಂತ ರಾತ್ರಿನೇ ಫಿಕ್ಸ್ ಆಗಿತ್ತು. ನಾನೆದ್ದು ರೆಡಿಯಾಗಿ ಬರೋಷ್ಟರಲ್ಲಿ ನಮ್ಮ ಅಮ್ಮ ಕಣಕ ಮತ್ತು ಹೂರಣ ಸಾಂಬಾರೆಲ್ಲ ರೆಡಿ ಮಾಡಿಕ್ಕಿದ್ರು. ನನಗಂತೂ ಫುಲ್ ಖುಷಿ, ದೊಡ್ಡ ಕೆಲಸನೇ ಮುಗ್ದೋಗೈತಲ್ಲ ಅಂದ್ಬಿಟ್ಟು ಟಿಫನ್ ಮಾಡು ಅಂತ ಹೇಳಿದ್ರು. ಸೊ ಚಿತ್ರಾನ್ನ ಮಾಡ್ಬಿಡೋಣ ಅಂತ. ನಮ್ಮ ಸಮ್ಮರಲ್ಲಿ ಫೇಮಸ್ಸು ಮಾವಿನಕಾಯಿ ಚಿತ್ರಾನ್ನ. ಯುಗಾದಿ ಹಬ್ಬದಲ್ಲಂತೂ ಆಲ್ಮೋಸ್ಟ್ ಎಲ್ಲರ ಮನೇಲೂ ಅದೇ ಮಾಡೋದು, ನಿಮ್ಮ ಮನೇಲೂ ಅದೇ ಮಾಡಿದ್ರ. ಸೊ ಅದನ್ನೇ ಮಾಡಿಬಿಡೋಣ ಅಂತ ಮಾಡ್ತಿದ್ವಿ. ಎಷ್ಟೊಂದು ಜನದ ಮನೆಯಲ್ಲೆಲ್ಲ ಬೆಳಗ್ಗೆ ಒಂದೇ ಟೈಮ್ಗೆ ಹಬ್ಬದೂಟ ಮಾಡ್ತಿದ್ರು. ಸೊ ಹಂಗೆ ಪ್ಲ್ಯಾನ್ ಆಗಿದ್ದು. ಸೊ ನಮ್ಮಿಂದ ಸ್ವಲ್ಪ ಲೇಟಾಗಿ ಇದ್ದಾಗಿಂದ ಸ್ವಲ್ಪ ಶೆಡ್ಯೂಲ್ನ ನಾವೇ ಚೇಂಜ್ ಮಾಡ್ಕೊಂಬಿಟ್ವಿ. ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ನಿಧಾನಕ್ಕೆ ಹಬ್ಬದೂಟ ಮಾಡೋಣ, ಏನು ಯಾವಾಗಿದ್ರೂ ತಿನ್ನೋದೇ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಂಬಿಟ್ಟೆ ನಾನು. ಸೊ ಹಂಗಾಗಿ ನಿಮಗೆ ಮಾವಿನಕಾಯಿ ಚಿತ್ರಾನ್ನದು ರೆಸಿಪಿ ತೋರಿಸೋಣ ಅಂತಲೂ ಥಾಟ್ ಬಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ರೋಸ್ಟ್ ಮಾಡಿಕೊಬೋದು. ಸೊ ಒಗ್ಗರಣೆಗೆ ಹಾಕಿದ್ರು ಸ್ವಲ್ಪ ಮೆತ್ತಗಾಗಿರುತ್ತೆ, ರೋಸ್ಟ್ ಮಾಡಿಕೊಂಡ್ರೆ ಕ್ರಂಚಿಯಾಗಿರುತ್ತೆ ಅಂದ್ಬಿಟ್ಟು ಮಾಡಿಕ್ಕಿದ್ದೀನಿ. ಇದ್ರ ಜೊತೆಗೆ ನೀವು ಬೇಕಂದರೆ ಗೋಡಂಬಿನೂ ಹಾಕೊಬೋದು, ಇಲ್ಲ ಎರಡರಲ್ಲಿ ಒಂದು ಹಾಕೊಬೋದು, ಇಲ್ಲ ಎರಡು ಹಾಕೊಬೋದು. ಸೊ ಇದರಲ್ಲಿ ನಾನು ಕಡಲೆ ಬೀಜ ಹಾಕಿದ್ದೀನಿ. ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹಾಕಿ ಕರಿಬೇವು ಸ್ವಲ್ಪ ಚಿಟಪಿಟ ಅನ್ನೋವರೆಗೂ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಒಣಗಿನ ಮೆಣಸಿನ್ಕಾಯಿ ಹಾಕ್ಕೊಬೇಕು. ಫಸ್ಟ್ ಇಲ್ಲಿ ನಾನು ಒಗ್ಗರಣೆಗೆ ಒಣಗಿನ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿಬಿಟ್ಟು ಹಾಕೊಬೋದು, ನಾನು ಫುಲ್ಲು ಖಾರ ಬರಲಿ ಅಂದ್ಬಿಟ್ಟು ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟಿದ್ದೀನಿ. ಒಂದು 7-8 ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಕಲರ್ ಬರಬೇಕು ಅಂದ್ಬಿಟ್ಟು ಅರ್ಶಿನದ ಪುಡಿ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಅರ್ಧ ಸ್ಪೂನ್ ಅರ್ಶಿನದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿದ ತಕ್ಷಣ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಸ್ವಲ್ಪ ಹೊತ್ತಾದಮೇಲೆ ನಾನಿಲ್ಲಿ ಹುಳಿಗೆ ಅಂದ್ಬಿಟ್ಟು ಒಂದು 2-3 ಮಾವಿನಕಾಯಿ ತೊಗೊಂಡಿದ್ದೆ. ಫುಲ್ ಪುಟಾಣಿ ಸೈಜು, ಕರೆಕ್ಟ್ ಮೀಡಿಯಮ್ ಸೈಜ್ ಆಗಿರೋದ್ರೆ ಕರೆಕ್ಟಾಗಿ ಒಂದು ಮಾವಿನಕಾಯಿ ಆದರೆ ಸಾಕು. ಹುಳಿ ಇರಲಿಲ್ಲ ಅಂದ್ಬಿಟ್ಟು ಚಿಕ್ಕದು ಒಂದು 3 ಹಾಕ್ಕೊಂಡಿದ್ದೆ. ಈಗ ಎಣ್ಣೆಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಮಾವಿನಕಾಯಿ ಸ್ವಲ್ಪ ಸ್ಲೈಟಾಗಿ ಫ್ರೈ ಆಗಬೇಕಷ್ಟೇ, ಜಾಸ್ತಿ ಫ್ರೈ ಆಗಬಾರ್ದು. ಬಿಕಾಸ್ ತಿಂದಿದ ತಕ್ಷಣ ಹುಳಿ ಅಂಶ ಬಾಯಿಗೆ ಹೊಡಿಬೇಕು ಮತ್ತು ಸ್ವಲ್ಪ ಕ್ರಂಚಿಯಾಗೂ ಇರಬೇಕು. ಇದ್ರ ಮಧ್ಯದಲ್ಲಿ ಯುಗಾದಿ ಹಬ್ಬ ಅಂದ್ರೆ ಬೇವು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ ಹೇಳ್ತಾರೆ. ನಮ್ಮ ಯುಗಾದಿ ಹಬ್ಬ ಅಂದರೆ ಹೊಸ ಚಿಗುರು ಮತ್ತು ಹೊಸ ಜೀವನ, ಹೊಸ ವರ್ಷ. ಬೇರೆಯವ್ರಿಗೆಲ್ಲ ಸ್ಟಾರ್ಟಿಂಗು ಕ್ರಿಶ್ಚಿಯನ್ಸ್ ಅವ್ರಿಗೆಲ್ಲ ನ್ಯೂ ಇಯರ್ ಬರುತ್ತೆ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಇದೆ ಹೊಸ ವರ್ಷ. ಬೇವು ಬೆಲ್ಲ ತಿಂದ್ಬಿಟ್ಟು ತಿನ್ನು ಅಂದ್ಬಿಟ್ಟು ಕೊಟ್ಬಿಟ್ಟು ಹೋದ್ರು ಅಪ್ಪ. ತಿಂದೆ ಫುಲ್ ಒಂದು ಸ್ವಲ್ಪ ಕಹಿ ಆಗೋಯ್ತು. ನೋಡೋಣ ದೇವ್ರು ಹೆಂಗಾದರೂ ಕೊಡಲಿ, ಕಹಿನೋ ಸುಖನ ಯಾವ್ದು ಕೊಟ್ಟರು ಅನ್ಸರ್ಸ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಫುಲ್ಲು ನೀಟಾಗಿ ಸ್ವಲ್ಪ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಔಟ್ಫಿಟ್ ನೋಡ್ರಿ, ನಾವೇ ಇನ್ನೂ ರೆಡಿಯಾಗಿಲ್ಲ, ನೀನೇ ರೆಡಿಯಾಗಿದೆಯಲ್ಲಪ್ಪ. ಚಿತ್ರಾನ್ನ
ಬಾ ತಿಂಡಿ ತಿನ್ನೋಣ, ಆಮೇಲೆ ನೆಕ್ಸ್ಟ್ ಮಿಕ್ಕಿದ ಅಡುಗೆ ಹಬ್ಬದ ಅಡುಗೆ ಆಮೇಲೆ ನಿಧಾನಕ್ಕೆ ಲೇಟಾಗೆ ಮಾಡೋಣ. ಒಟ್ನಾಗ ಹಬ್ಬದ ಅಡುಗೆ ತಿನ್ಬೇಕಷ್ಟೇ. ಈಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಿಸೋರೆ. ಎಲ್ಲರ ಮನೇಲಿ ಬೆಳಗ್ಗೆ ಮಾಡಿಸೋರೆ, ನಮ್ಮ ಮನೆ ಮಧ್ಯಾಹ್ನ ಮಾಡೋರೆ ಅಂತ ಎಲ್ಲರ ಮನೇಲಿ ಮಧ್ಯಾಹ್ನ ತಿನ್ನೋದು. ಸೊ ಈಗ ಹಬ್ಬದ ಊಟ ರೆಡಿ ಆಗೈತೆ. ಈಗ ಒಬ್ಬಟ್ಟು ಸುಡ್ತಾ ಇದ್ದೀವಿ. ಒಂದೂವರೆ ಗ್ಲಾಸ್ ಬೇಳೆ ಹಾಕ್ಬಿಟ್ಟು ಸ್ವಲ್ಪ ಸಿಹಿ ಅಡುಗೆಗಳೆಲ್ಲ ಜಾಸ್ತಿ ಹೋಗಲ್ಲ, ನಾನ್ ವೆಜ್ ಅಡುಗೆ ಜಾಸ್ತಿ ಮಾಡೋಣ ಅಂದ್ಬಿಟ್ಟು ಇದನ್ನೆಲ್ಲ ಸ್ವಲ್ಪ ಸುಮ್ಮನೆ ಟೇಸ್ಟ್ಗೆ ಹಬ್ಬದ ಊಟ ತಿನ್ನೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದು. ಫೈನಲಿ ಹಬ್ಬದ ಊಟ ರೆಡಿ ಆಯಿತು. ಒಂದು 2 ಥರ ಪಲ್ಯ ಮಾಡಿದ್ದೆ. ಹೆಸರು ಬೇಳೆಗೆ ನೆನಾಕ್ಬಿಟ್ಟು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಸೊ 2 ಥರ ಪಲ್ಯ ಮಾಡಿಬಿಟ್ಟು ಒಬ್ಬಟ್ಟು ಮತ್ತು ಆಲೂಗೆಡ್ಡೆ ಬೋಂಡ ಮಾಡಿದ್ದೆ. ಇದ್ರದ್ದೇನು ರೆಸಿಪಿ ತೋರಿಸೋ ಅವಶ್ಯಕತೆ ಇಲ್ಲ, ಗೊತ್ತಿರುತ್ತೆ ಅಂದ್ಬಿಟ್ಟು. ಸೊ ಒಂದು ಮಾವಿನಕಾಯಿ ಚಿತ್ರಾನ್ನ ತೋರಿಸಿದ್ದೆ. ಈಗ ಮಧ್ಯಾಹ್ನ ಒಂದು 12:30 ಆಗ್ತಾ ಬಂತು. ಈಗ ಹಬ್ಬದ ಊಟ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ತುಪ್ಪಕ್ಕೆ ಸರಿಯಾಗಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿ ತಿಂತಾಯಿದ್ರೆ ಫುಲ್ ಸ್ಯಾಟಿಸ್ಫ್ಯಾಕ್ಷನು. ನಮ್ಗೆ ಈ ಹಬ್ಬಕ್ಕಿಂತ ನಾಳೆ ಬರುತ್ತಲ್ಲ, ಸೊ ಮಂಗಳವಾರ, ಸೊ ಅದ್ರದ್ದು ಜಾಸ್ತಿ. ಸೊ ಈ ಹಬ್ಬದ್ದು ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆ ಅಂದರೆ ನಾಳೆ ಫುಲ್ಲು ನೀಟಾಗಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಮನೇಲೆಲ್ಲ ಏನೇನು ಮಾಡಿದ್ರಿ ವೆಜ್ಗೆ ಸ್ಪೆಷಲು ಅಂತ ಹೇಳ್ಬಿಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಏನೇನೋ ಪ್ಲ್ಯಾನ್ ಇತ್ತು ಇವತ್ತು ಮಾಡಬೇಕು ಅಂತ. ಸೊ ಹೊಟ್ಟೆ ತುಂಬ ಬಿದ್ದಿದ್ದಕ್ಕೆ ಕಣ್ಣು ತುಂಬ ನಿದ್ದೆ ಬಂದುಬಿಟ್ಟು ಸಂಜೆ ಎದ್ದಿದ್ದೀನಿ. ಸೊ ಹಂಗಾಗಿ ಏನು ಪ್ಲ್ಯಾನ್ ಎಲ್ಲ ಹದ್ಗೆಟ್ಟೋಯ್ತು ಅಂತ ಹೇಳ್ತಾ, ಸೊ ಮಂಗಳವಾರ ಸಖತ್ತಾಗಿ ಮಾಡೋಣ ಅಂತ ಹೇಳ್ತೀನಿ. ಸೊ ನಿಮಗೂ ಏನೇನು ಮಾಡ್ತೀನಿ ರೆಸಿಪಿ ಅಂತೆಲ್ಲ ರೆಸಿಪಿ ಡೀಟೇಲಾಗಿ ತೋರಿಸ್ಕೊಂಡು ವ್ಲಾಗ್ ಮಾಡೋಣ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.